ಜೀವನ ಅನ್ನುವುದು ಪೈಪೋಟಿ ಅಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕು ವಿನಃ ಇನ್ನೊಬ್ಬರ ಸಂತೋಷವನ್ನು ನೋಡಿ ಇರುವ ಸುಖವನ್ನು ಕಳೆದುಕೊಳ್ಳಬಾರದು. ಜೀವನದಲ್ಲಿ ಆದಷ್ಟು ಸಂತೋಷದಿಂದ ಇರಲು ಪ್ರಯತ್ನಿಸಿ. ಇನ್ನು ಎಷ್ಟು ಸಮಯ ಉಳಿದಿದೆ ಎನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಎಲ್ಲರೂ ಕಾಣದ ಕೈ ಗೊಂಬೆಗಳು ಮಾತ್ರ. ಮಾನಸಿಕ ಬಲಹೀನ ಆದವನು ಸೇಡನ್ನ ತೀರಿಸಿಕೊಳ್ಳುತ್ತಾನೆ. ಶಕ್ತಿಶಾಲಿ ಅತಿ ಬೇಗ ಕ್ಷಮಿಸಿಬಿಡುತ್ತಾನೆ. ಬುದ್ಧಿವಂತ ಮರೆತು ಬಿಡುತ್ತಾನೆ. ನೀನು ಶಕ್ತಿಶಾಲಿ, ಬುದ್ಧಿವಂತರಾಗು. ಎಲ್ಲರ ತಪ್ಪುಗಳನ್ನು ಕ್ಷಮಿಸಿಬಿಡು ಮತ್ತು ಮರೆತು ಬಿಡು. ನೀನು ಒಳ್ಳೆಯ ಮಾರ್ಗದಲ್ಲಿಯೇ ಸಾಗುತ್ತಿದ್ದೇನೆ ಎಂಬ ಆತ್ಮವಿಶ್ವಾಸ ಇದ್ದರೆ ಬೇರೆಯವರ ಮಾತಿಗೆ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನಷ್ಟಕ್ಕೆ ನೀನು ಮುನ್ನುಗ್ಗು. ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ. ಆ ಮಾತುಗಳನ್ನು ಲೆಕ್ಕಿಸದೆ ಮುಂದೆ ಸಾಗು. ಇನ್ನೊಂದು ದಿನ ಆ ಜನರೇ ನಿನಗೆ ಶರಣಾಗತಿಯಾಗುತ್ತಾರೆ. ಪ್ರಾರ್ಥನೆಗಳು ಫಲಿಸುತ್ತವೆ ಎನ್ನುವುದು ಎಷ್ಟು ಸತ್ಯವೋ ಶಾಪಗಳು ಫಲಿಸುತ್ತವೆ ಅನ್ನುವುದು ಕೂಡ ಅಷ್ಟೇ ಸತ್ಯ. ದಯವಿಟ್ಟು ಯಾರಿಗೂ ಕೂಡ ನೋವು ನೀಡುವ ಮುನ್ನ ಒಂದೇ ಒಂದು ಬಾರಿ ಯೋಚನೆಯನ್ನ ಮಾಡಿ. ಈ ಜೀವನದ ಬಗ್ಗೆ ತುಂಬ ಯೋಚನೆ ಮಾಡಿರಿ. ನಾನು ತುಂಬ ಯೋಚನೆ ಮಾಡಿ ನಿಮಗೆ ಈ ಜೀವನವನ್ನು ಕೊಟ್ಟಿದ್ದೇನೆ. ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದರೆ ಎಂತಹ ರೋಗ ಬಂದರೂ ಏನೂ ಆಗುವುದಿಲ್ಲ. ಋಣ ಮುಗಿಯಿತು ಎಂದರೆ ನಮ್ಮ ತರಕ್ಕೆ ಹಣ ರಾಶಿ ಸುರಿದರೂ ಕೂಡ ನಾವು ಉಳಿಯುವುದಿಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ. ಓದುವುದನ್ನು ಬರೆಯುವುದನ್ನು ಕಲಿಯುವುದು ವಿದ್ಯಾಭ್ಯಾಸವಲ್ಲ, ವಿವೇಕವನ್ನು ಕಲಿಸುವುದೇ ನಿಜವಾದ ವಿದ್ಯಾಭ್ಯಾಸ. ಎದುರಾಳಿ ಎಷ್ಟೇ ಒಳ್ಳೆಯವನಾಗಿದ್ದರೂ ಆತ ಒಳ್ಳೆಯ ಧರ್ಮದ ಪಕ್ಷದಲ್ಲಿದ್ದರೆ ಆ ಧರ್ಮವೇ ಅವನ್ನ ಕಾಪಾಡುವುದು. ಒಂದು ವೇಳೆ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಸೋಲಲೇಬೇಕು. ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ, ಅಧರ್ಮ ಗೆಲ್ಲುತ್ತದೆ. ನಿನ್ನಲ್ಲಿರುವುದನ್ನು ಕೊಟ್ಟು ನೋಡು. ನಿಮ್ಮಂತಹ ಶ್ರೇಷ್ಠ ವ್ಯಕ್ತಿ ಯಾರೂ ಇಲ್ಲ. ಕೊಟ್ಟಿರುವುದನ್ನು ಮರಳಿ ಕೇಳಿ. ನಿಮ್ಮಂತಹ ದುಷ್ಟ ವ್ಯಕ್ತಿ ಯಾರೂ ಇರುವುದಿಲ್ಲ. ಇದು ಇವತ್ತಿನ ವಾಸ್ತವಿಕತೆ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ, ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಿರಲು ಹೇಗೆ ಸಾಧ್ಯ? ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರಾಗಿರಲು ಸಾಧ್ಯವಿಲ್ಲ. ಖುಷಿಯನ್ನ ಹುಡುಕಬೇಕು. ಏಕೆಂದರೆ ಸಿಗದೆ ಇರುವುದರಿಂದ ಎಷ್ಟೇ ಓಡಿ ಹೋದರೂ ನಿಮಗೆ ಹೆಚ್ಚು ನೋವೇ ಸಿಗುತ್ತದೆ. ಯಾವ ಕಾಲಕ್ಕೂ ಇನ್ನೊಬ್ಬರ ಮೇಲೆ ಕೋಪಿಸಿಕೊಳ್ಳದೆ ಇರುವುದು ಅಹಿತಕರ. ಘಟನೆ ನಡೆದಾಗ ಕೋಪ ಬರಬಹುದು, ಆದರೆ ನಿಮ್ಮನ್ನ ಕೋಪದ ಕೈ ಎಂದಿಗೂ ಕೂಡ ಮಾಡಬೇಡಿ. ಕೋಪ ಬಂದಾಗ ಕೋಪ ಉಳಿಯುವ ತನಕ ಮೌನವಾಗಿರಿ. ಇದರಿಂದಾಗುವ ಅನಾಹುತಗಳು ತಪ್ಪಿ ಹೋಗುತ್ತವೆ. ಕಾಮ ಕ್ರೋಧದ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಅನೇಕ ಬಾರಿ ನಿಮ್ಮನ್ನ ಎಚ್ಚರಿಸುತ್ತಾನೆ. ನೆಮ್ಮದಿಯ ಜೀವನಕ್ಕೆ ಕೋಪ ಮತ್ತು ಅಹಂಕಾರಗಳು ಮಾರಕ ಎಂದಿದ್ದಾನೆ. ಏನಾಗುತ್ತದೆಯೋ ಎಂದು ಯೋಚಿಸಬೇಡಿ. ಯೋಚಿಸುತ್ತಾ ಎಂದೂ ಕೂಡ ನಿಲ್ಲಲೂ ಬೇಡಿ. ಏನಾದರೂ ಸಂಭವಿಸಿದರೂ ಅದು ನಮ್ಮ ಒಳಿತಿಗಾಗಿಯೇ. ಎಲ್ಲವೂ ದೇವರ ಇಚ್ಛೆಯಂತೆಯೇ ಸಂಭವಿಸುತ್ತದೆ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.